ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫುಡ್ ವ್ಲಾಗ್. ಇವತ್ತು ನಾವು ಕುಕ್ಕರ್ನಲ್ಲಿ ಕೇವಲ 5 ನಿಮಿಷದಲ್ಲಿ ಹೇಗೆ ಕ್ಯಾರೆಟ್ ಹಲ್ವಾವನ್ನು ಯಾವುದೇ ಕಂಡೆನ್ಸ್ ಮಿಲ್ಕ್ ಅಥವಾ ಕೋವಾ ಅನ್ನು ಬಳಸದೆ ಮನೆಯಲ್ಲಿ ದೊರಕುವ ಸಾಮಗ್ರಿಗಳಿಂದ ಸುಲಭವಾಗಿ ಹೇಗೆ ಕ್ಯಾರೆಟ್ ಹಲ್ವಾವನ್ನು ಮಾಡೋದು ಎಂದು ನೋಡೋಣ. ಇದು ತುಂಬ ರುಚಿಯಾಗಿರುತ್ತದೆ ಹಾಗೂ ಮಕ್ಕಳಿಗೂ ಕೂಡ ತುಂಬ ಹೆಲ್ದಿಯಾಗಿರುತ್ತದೆ. ಕ್ಯಾರೆಟ್ ಅಲ್ಲಿ ವಿಟಮಿನ್ ಸಿ ಇರುವುದರಿಂದ ಇದು ಕಣ್ಣಿಗೆ ತುಂಬ ಒಳ್ಳೆಯದಾಗಿರುತ್ತದೆ. ಬನ್ನಿ ನಾವು ಹೇಗೆ ಮಾಡೋದಂತ ನೋಡೋಣ. ಮೊದಲು ನಾನು ಇಲ್ಲಿ 2 ಸ್ಪೂನಷ್ಟು ಮನೆಯಲ್ಲೇ ಮಾಡಿದ ತುಪ್ಪವನ್ನು ಹಾಕುತ್ತಿದ್ದೇನೆ. ನಿಮಗೆ ತುಪ್ಪ ಹೇಗೆ ಮಾಡೋದನ್ನು ರೆಸಿಪಿ ಬೇಕಾದರೆ ದಯವಿಟ್ಟು ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ನಾನು ಹೋಮ್ ಮೇಡ್ ತುಪ್ಪ ಮಾಡಿರೋದು. ಇದು ಕುಕ್ಕರ್ ಬಿಸಿಯಾದ ನಂತರ ಸುಮಾರು 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿ ಇದಕ್ಕೆ ನಾವು ಡ್ರೈ ಫ್ರೂಟ್ಸನ್ನು ಹಾಕಬೇಕು. ಇಲ್ಲಿ ನಾನು ದ್ರಾಕ್ಷಿ, ಗೋಡಂಬಿ ಹಾಗೂ ಬಾದಾಮಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕಿದ್ದೇನೆ. ಇದು ಸ್ವಲ್ಪ ಕೆಂಪಗಾಗುವ ತನಕ ಚೆನ್ನಾಗಿ ಸಣ್ಣ ಉರಿಯಲ್ಲಿ ರೋಸ್ಟ್ ಮಾಡಿ. ಇದು ಸ್ವಲ್ಪ ಬಣ್ಣ ಬ್ರೌನ್ ಕಲರ್ ಆಗಬೇಕು, ಅಲ್ಲಿ ತನಕ ರೋಸ್ಟ್ ಮಾಡಿ. ಸಣ್ಣ ಉರಿಯಲ್ಲಿ ಇದನ್ನು ಚೆನ್ನಾಗಿ ಕೈ ಬಿಡದೆ ಚೆನ್ನಾಗಿ ಕೈ ಆಡಿಸಿ. ನಂತರ ಇದಕ್ಕೆ 5ರಿಂದ 6 ಸಣ್ಣದಾಗಿ ತುರಿದಿಟ್ಟುಕೊಂಡ ಕ್ಯಾರೆಟ್ ತುರಿಯನ್ನು ಸೇರಿಸಿ. ಇದನ್ನು 2-3 ಬಾರಿ ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಬೇಕು. ಇದರ ಮಣ್ಣಿನಂಶ ಇರುವುದರಿಂದ ನೀವು ಚೆನ್ನಾಗಿ ತೊಳೆದ ನಂತರವೇ ಇದನ್ನು ಶ್ರೆಡ್ ಮಾಡಿ ಕುಕ್ಕರ್ಗೆ ಸೇರಿಸಿಕೊಳ್ಳಿ. ಕ್ಯಾರೆಟ್ ತುಂಬ ಒಳ್ಳೆಯ ತರಕಾರಿಯಾಗಿದೆ. ಇದು ನಮ್ಮ ಕಣ್ಣಿಗೂ ಸಹ ಒಳ್ಳೆಯದು ಹಾಗೂ ನಮ್ಮ ತ್ವಚೆಯ ಅಂದವನ್ನು ಹೆಚ್ಚಿಸುತ್ತದೆ. ದಿನನಿತ್ಯ ನಾವು ಕ್ಯಾರೆಟನ್ನು ಯಾವುದಾದರೂ ಒಂದು ರೂಪದಲ್ಲಿ ತಿಂಡಿ ಅಥವಾ ಅಡುಗೆ ರೂಪದಲ್ಲಿ ಅಥವಾ ಸ್ನ್ಯಾಕ್ಸ್ ರೂಪದಲ್ಲಿ ಅಥವಾ ಈ ರೀತಿ ಸ್ವೀಟ್ಸ್ ಆಗಿ ಸಹ ನೀವು ಬಳಸಿಕೊಳ್ಳಬಹುದು. ಈಗ ನಾನು ಇದಕ್ಕೆ ಸುಮಾರು ಒಂದು 250 ಗ್ರಾಮ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ಕ್ಯಾರೆಟ್ ಮತ್ತು ಸಕ್ಕರೆ ಎರಡೂ ಚೆನ್ನಾಗಿ ಮಿಶ್ರ ಆಗುವ ತನಕ ಚೆನ್ನಾಗಿ ಕಲಸಿ ಸಣ್ಣ ಉರಿಯಲ್ಲಿ ಇದನ್ನು ಮಿಶ್ರಣ ಮಾಡಿಕೊಳ್ಳಿ. ಇಲ್ಲಿ ನಾನು ಪೂರ್ತಿ ಸಕ್ಕರೆ ತಗೊಳ್ತಿದ್ದೀನಿ. ನೀವು ಬೇಕಾದ್ರೆ ಸಕ್ಕರೆ ಪುಡಿಯನ್ನು ಸಹ ಬಳಸಬಹುದು ಅಥವಾ ಬೂರಾ ಶುಗರ್ ಅಂತ ಸಿಗುತ್ತಲ್ಲ ಮಾರ್ಕೆಟಲ್ಲಿ, ನೀವು ಅದನ್ನು ಬೇಕಾದ್ರೂ ತೊಗೊಬಂದು ಇದಕ್ಕೆ ಬಳಸ್ಕೋಬೋದು. ಇದು ಚೆನ್ನಾಗಿ ಕ್ಯಾರೆಟ್ ಮತ್ತು ಸಕ್ಕರೆ ಕ್ಯಾರಮಲೈಸ್ ಆಗಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಶ್ರ ಮಾಡ್ಕೊಳ್ಳಿ. ಸಕ್ಕರೆ ನೀರು 2 ನಿಮಿಷಕ್ಕೆ ಬಿಟ್ಬಿಡುತ್ತೆ, ಅದೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ನೋಡಿ ಬಿಡ್ತಾ ಇದೆ ನೀರು. ನೋಡಿ, ಸಕ್ಕರೆ ಮತ್ತು ಕ್ಯಾರೆಟ್ ನೀರು ಚೆನ್ನಾಗಿ ಮಿಶ್ರ ಆದರೆ ಅದರ ಟೇಸ್ಟೇ ಬೇರೆ. ಆಹಾ, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಅದನ್ನು ನೋಡ್ತಾ ಇದ್ದರೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಕಲರ್. ಚೆನ್ನಾಗಿ ಕೈ ಆಡಿಸಿ, ಇಲ್ಲಾಂದರೆ ತಳ ಕಚ್ಬಿಡುತ್ತೆ. ನಾವು ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಅವಾಗ ಕೈ ಆಡಿಸ್ಬೇಕು. ನಾನ್ ಸ್ಟಿಕ್ ಆದರೆ ತಲೆ ಕೆಡಿಸ್ಕೊಳಂಗಿಲ್ಲ, ಅದು ತಲೆನೇ ಕಚ್ಚೋದಿಲ್ಲ. ಬಟ್ ಕುಕ್ಕರ್ ಈಸ್ ಹೆಲ್ದಿನೂ. ಈಗ ನಾನು ಇದಕ್ಕೆ ಕಾದಿ ಆರಿಸಿದ ಹಾಲನ್ನು ಹಾಕ್ತಿದ್ದೇನೆ. ಸುಮಾರು 1 ಗ್ಲಾಸಷ್ಟು ಹಾಲನ್ನು ಹಾಕಿ. ಜಾಸ್ತಿ ಏನು ಅವಶ್ಯಕತೆ ಇಲ್ಲ ಇದಕ್ಕೆ, ಯಾಕಂದರೆ ಇಲ್ಲಿ ನಾವು ಹಾಲಿನ ಪುಡಿ ಬಳಸ್ತಾ ಇದ್ದೀವಿ. ಕುಕ್ಕರಲ್ಲಿ ಬೇಯಿಸೋದ್ರಿಂದ ತಳ ಕಚ್ಚಬಾರ್ದು ಅಂತ ಸ್ವಲ್ಪ ಹಾಲನ್ನು ಸೇರಿಸ್ಕೋಬೇಕು. ಈಗ ಚೆನ್ನಾಗಿ ಮಿಶ್ರ ಆದಮೇಲೆ ಇಲ್ಲಿ ನಾನು ನಂದಿನಿ ಹಾಲಿನ ಪುಡಿಯನ್ನು ಒಂದು 4ರಿಂದ 5 ಸ್ಪೂನ್ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಜಾಸ್ತಿ ಬೇಕಾದ್ರೂ ಹಾಕ್ಕೋಬೋದು, ಕಡಿಮೆ ಬೇಕಾದ್ರೂ ಹಾಕ್ಕೋಬೋದು. ಅದು ಥಿಕ್ನೆಸ್ಗೋಸ್ಕರ ಅಷ್ಟೇ. ನೋಡಿ, ಇಲ್ಲ ನಾನು 3ರಿಂದ 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. 3ರಿಂದ 4 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಇಲ್ಲಾಂದರೆ ಹಾಲಿನ ಪುಡಿ ಗಂಟಾಗುತ್ತದೆ. ಈಗ ನಾನು ಇದಕ್ಕೆ ಬಾದಾಮ್ ಪುಡಿ ಸಹ ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪುಡಿ ಬದಲು ನಾನು ಇಲ್ಲಿ ಬಾದಾಮ್ ಪುಡಿ ಹಾಕ್ತಿದ್ದೀನಿ. ಬಾದಾಮ್ ಪುಡಿಲಿ ಒಂಥರ ಫ್ಲೇವರ್ ಚೆನ್ನಾಗಿರುತ್ತಲ್ಲ, ಅದಕ್ಕೋಸ್ಕರ ಎಲ್ಲನೂ ಬಾದಾಮ್ ಪುಡಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು. ನಾನು ಸಕ್ಕರೆನೇ ಜಾಸ್ತಿ ಹಾಕಿರೋದ್ರಿಂದ ನಾನು ಒಂದು 3 ಟೀ ಸ್ಪೂನಷ್ಟು ಬಾದಾಮ್ ಪುಡಿ ಹಾಕಿದ್ದೀನಿ. ನೀವು ಬೇಕಾದ್ರೆ ಏಲಕ್ಕಿ ಸಹ ಕುಟ್ಟಿ ಹಾಕ್ಕೋಬೋದು. ನೋಡಿ, ಇದೆಷ್ಟು ಇನ್ಸ್ಟೆಂಟಾಗಿ ಆಗುತ್ತೆ ಅಂದರೆ ಕೇವಲ 5 ನಿಮಿಷದಲ್ಲಿ ನೀವು ಆರಾಮಾಗಿ ಮನೇಲಿ ಇರೋ ವಸ್ತುಗಳನ್ನೇ ಉಪಯೋಗಿಸಿ. ಇರೋ ಕ್ಯಾರೆಟ್ ಅಂತೂ ಇದ್ದೇ ಇರುತ್ತೆ, ಹಾಲಿರುತ್ತೆ, ಡ್ರೈ ಫ್ರೂಟ್ಸ್ ಅಂತೂ ಕೇಳಲೇಬೇಡಿ, ಇದ್ದೇ ಇರುತ್ತಲ್ಲ. ಉಪಯೋಗಿಸ್ಕೊಂಡು 2 ವಿಷಲ್ ಕೂಗಿಸಿ. ಆಹಾ, ಎಮ್ಮಿ ಕ್ಯಾರೆಟ್ ಹಲ್ವಾ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಟೇಸ್ಟಿಯಾಗಿ ತಿಂತಾರೆ. ಎಷ್ಟು ಚೆನ್ನಾಗಿದೆ ಅಂತೀರಾ? ನೀವು ಮಾಡ್ಕೊಂಡು ಟೇಸ್ಟ್ನ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಲೈಕ್ ಮಾಡಿ, ಶೇರ್